ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಲೋಕಸಭೆಯಲ್ಲಿ ಬುಧವಾರ ನಡೆದ ಕೋಲಾಹಲವನ್ನು ನೀವೆಲ್ಲರೂ ನೋಡಿದ್ದೀರಿ ಅಂತ ಭಾವಿಸ್ತೇನೆ. NDA ಸರ್ಕಾರ ಮಂಡಿಸಿದ 3 ಮಸೂದೆಗಳು ಲೋಕಸಭೆಯಲ್ಲಿ ಭಾರೀ ಪ್ರತಿಭಟನೆಗೆ ಕಾರಣವಾದವು. ಏನಿದೆ ಈ ಮಸೂದೆಗಳಲ್ಲಿ? ಸಂವಿಧಾನಕ್ಕೆ 130ನೇ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರ ಏಕೆ ಎಷ್ಟೊಂದು ತರಾತುರಿಯಲ್ಲಿದೆ? ಪ್ರತಿಪಕ್ಷಗಳ ಎಲ್ಲ ಸದಸ್ಯರು ಅದೇಕೆ ಇದರ ಬಗ್ಗೆ ಅಷ್ಟೊಂದು ಸಿಟ್ಟಿಗೆದ್ರು? ಈ ಮಸೂದೆಗಳು ಕಾನೂನಾದರೆ ನಾಳೆ ಹಲವು ಮುಖ್ಯಮಂತ್ರಿಗಳು ಒಂದೇ ತಿಂಗಳೊಳಗೆ ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರ? ಮುಖ್ಯಮಂತ್ರಿಗಳ ಆಯ್ಕೆ ಮಾಡೋದು MLAಗಳು, ಕೆಳಗಿಳಿಸುವ ಅಧಿಕಾರವು MLAಗಳದ್ದೇ ಎನ್ನುವಂತಹ ಈಗಿನ ಸಂವಿಧಾನಬದ್ಧ ನಿಯಮ ಇನ್ನು ಮುಂದೆ ಇಲ್ಲ ಆಗುತ್ತಾ? ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ಲೋಕಸಭೆಯಲ್ಲಿ ಈ ಮಸೂದೆ ಮಂಡನೆಯ ವೇಳೆಗೆ ನಡೆದಂತಹ ತೀವ್ರ ಕೋಲಾಹಲದ ವಿಡಿಯೋವೊಂದನ್ನು ನೋಡಿ. तथा जम्मू कश्मीर पुनर्गठन अधिनियम 2019 का संशोधन करने वाले विधेयकों को माननीय अध्यक्ष जी द्वारा नाम निर्दिष्ट किए जाने वाले इस सभा के 21 सदस्य और माननीय उपसभापति द्वारा नाम निर्दिष्ट किए जाने वाले राज्यसभा के 10 सदस्यों को मिलकर बनने वाली संयुक्त समिति को सौंपा जाए। संयुक्त समिति की बैठक गणपूर्ति और बाकी सारे नियम लोकसभा के नियमों के अनुसार होंगे और अगले सदन के पहले दिन तक ये संयुक्त समिति रिपोर्ट प्रस्ताव करे, ऐसा मेरी दरखास्त है। प्रश्न है कि माननीय गृह मंत्री द्वारा प्रस्तुत प्रस्ताव स्वीकृत किया जाए। जो सदस्य के पक्ष में हाँ गए, जो सदस्य विरोध में ना गए, तो किया जा सकता है, लेकिन तरीका को सुधार लो आप। मैं आपको भारत की संसद की मर्यादा बनाने के लिए बार बार आग्रह करता हूं। मेरे विचार में निर्णय हाँ वालों के पक्ष में प्रस्ताव स्वीकृत हुआ। ಎಸ್, ಗೃಹ ಸಚಿವ ಅಮಿತ್ ಶಾ ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಈ ದೃಶ್ಯಗಳನ್ನು ನೋಡಿದಾಗ ನಿಮಗೆ ಏನನ್ನಿಸ್ತದೆ? ಲೋಕಸಭೆಯಲ್ಲಿ ಯಾವುದೇ ಮಸೂದೆಯನ್ನು ಮಂಡಿಸುವಾಗ ಇರಬೇಕಾದಂತಹ ಒಂದು ಡೆಕಾರಂ, ಒಂದು ನಿಯಮದ ಚೌಕಟ್ಟಿನ ಒಳಪಟ್ಟಿರುವಂತಹ ಒಂದು ಪರಿಸ್ಥಿತಿ ಇದೆ ಅಂತ ಅನಿಸ್ತದ? ಪ್ರತಿಪಕ್ಷಗಳ ಸದಸ್ಯರೆಲ್ಲ ಖಂಡ ತುಂಡವಾಗಿ ಈ ಮಸೂದೆಯನ್ನು ಮಂಡಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಪ್ರತಿಗಳನ್ನು ಹರಿದು ಚಿಂದಿ ಮಾಡಿ ಎಸಿತಾರೆ. ಆಳುವ ಪಕ್ಷಗಳ ಸದಸ್ಯರು ಮತ್ತು ಪ್ರತಿಪಕ್ಷಗಳ ಸದಸ್ಯರ ಮಧ್ಯೆ ದೊಡ್ಡ ವಾಕ್ಸಮರವೇ ನಡೀತದೆ. ಕೊನೆಗೆ ಗದ್ದಲ, ಪ್ರತಿಭಟನೆ, ಕೋಲಾಹಲ, ಯಾರು ಏನನ್ನು ಹೇಳ್ತಾರೆ ಅನ್ನೋದು ಕೇಳದೇ ಇರುವಂತಹ ಒಂದು ಸ್ಥಿತಿಯ ನಡುವೆಯೇ ಅಮಿತ್ ಶಾ ಅವರು ಆ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಸ್ಪೀಕರ್ ಕೈ ಎತ್ತಲು ಹೇಳ್ತಾರೆ. ಬಳಿಕ ದೊಡ್ಡ ಗಂಟಲಲ್ಲಿ ಮಸೂದೆ ಪಾಸಾಗಿದೆ ಅಂತ ಘೋಷಿಸ್ತಾರೆ. ಏನಿದು ಮಸೂದೆ? ಮುಖ್ಯಮಂತ್ರಿಗಳನ್ನು ಕಿತ್ತು ಹಾಕುವುದು ಕೇಂದ್ರ ಸರ್ಕಾರಕ್ಕೆ ಇನ್ನು ಮುಂದೆ ಇಷ್ಟೊಂದು ಸುಲಭವಾಗುತ್ತಾ? ಈ ಹೊಸ ಮಸೂದೆಯ ವಿವರಗಳನ್ನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕೂ ಮೊದಲು ಈ ಮಸೂದೆಗಳ ವಿರುದ್ಧ ಪ್ರತಿಪಕ್ಷಗಳ ತೀವ್ರ ಪ್ರತಿಭಟನೆಗೆ ಆದಂತಹ ಕಾರಣಗಳೇನು ಅನ್ನೋದನ್ನು ಕೂಡ ಸ್ವಲ್ಪ ನೋಡಿಬಿಡೋಣ. ಮೊದಲಿಗೆ ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ ಕುರಿತು ಕಾಂಗ್ರೆಸ್ನ ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದನ್ನು ನೋಡಿ. It's a completely draconian thing. It goes against everything. And to couch it as a measure which is being taken anti-corruption is just to pull a veil across the eyes of the people. Because what it basically allows a government to do is to put you don't even have to be convicted. Tomorrow you can put any kind of case on a chief minister and put him in jail for have him arrested for 30 days without even him being convicted, and then he ceases to be chief minister. ಇನ್ನು ಭಾರತದ ರಾಜಕೀಯದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇರುವಂತಹ ಆಲ್ ಇಂಡಿಯಾ MIM ಮುಖ್ಯಸ್ಥ ಹೈದರಾಬಾದಿನ ಸಂಸದ ಅಸಾದುದ್ದೀನ್ ಒವೈಸಿ ಅವರು ಕೂಡ ಈ ಮಸೂದೆಯನ್ನು ತೀವ್ರವಾಗಿ ಪ್ರತಿಭಟಿಸಿದ್ದಾರೆ. ಆ ಮಸೂದೆಗಳ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. हमारी पार्टी का मानना ये है कि ये थ्योरी ऑफ सेपरेशन ऑफ पावर्स का, ड्यू प्रोसेस का और जो जनता को ये इख्तियार है कि वो इलेक्टेड गवर्नमेंट्स को अकाउंटेबल बनाए, ये सब चीज़ें उसके ख़िलाफ़ जाता है। सेपरेशन ऑफ पावर्स आप देख लीजिए कि एग्जीक्यूटिव एजेंसीज़ को फ्री रन मिल जाएगा कि वो खुद जज, ज्यूरी और एग्जीक्यूशनर हो जाएंगे, और मुख्यमंत्री को हटाना है तो असेंबली में हटाते हैं। अब आप मेरे को ये बताइए कि BNSS में इतने ऐसे सेक्शंस हैं
कि किसी को भी आप एक सेक्शन लगा दीजिए 5 साल के ऊपर का, तो लाजमी है वो 30 दिन के अंदर, 30 अंदर BNS में यह है कि 90 डेज तक पुलिस कस्टडी ले सकती है। तो ये मेरे ख्याल से ये 1930 का ಗೆಸ್ಟಾಪೋ ಮೂಮೆಂಟ್ हम भारत में देख रहे हैं। ಲೋಕಸಭೆಯ ಫೈರ್ ಬ್ರಾಂಡ್ ಎಂದೇ ಹೆಸರು ಪಡೆದಿರುವಂತಹ ಸಂಸದೆ ತೃಣಮೂಲ ಕಾಂಗ್ರೆಸ್ನ ಮೊಹಿಯಾ ಮೈತ್ರಾ ಅವರು ಈ ಮಸೂದೆಯ ಕರಾಳ ಮುಖಗಳ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಒಮ್ಮೆ ನೋಡಿ. MPs, please understand, this is not a majority government. Only 240 MPs hanging on with the help of two allies has introduced a bill late last night, 9 o'clock, which is a constitutional amendment bill. The opposition has said right from last year that संविधान खतरे में है. Today we have been proven right. आज देखिए अमित शाह जी देश के होम मिनिस्टर कैसा डर गए. पहले तो वो अंदर हमारे लिए 6 महिला मार्शल और पता नहीं कितने मार्शल्स भेजे ऑपोजिशन के लिए, फिर डर के मारे बुज़दिल का जैसा 4th रो में जाके बैठे. जो एक होम मिनिस्टर, देश का होम मिनिस्टर अपने सीट में बैठ के फर्स्ट रो में एक कॉन्स्टिट्यूशनल अमेंडमेंट लाने के लिए डरता है, वो हमारे डर से, विपक्ष के डर से 4था रो में जाके बैठ के वो कॉन्स्टिट्यूशनल अमेंडमेंट ला रहे हैं. उसका क्या मॉरल अथॉरिटी. ಸ್ನೇಹಿತರೆ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದು ಅಂದರೆ ಅಂತಹ ಲಘುವಾದಂಥ ಸಂಗತಿ ಅಲ್ಲ. ಅದು ಅತ್ಯಂತ ಮಹತ್ವದ ವಿಷಯವಿರಬೇಕು. ಸಂವಿಧಾನದ ಯಾವುದೇ ಆಶಯವನ್ನು ಈ ಮಸೂದೆ ಉಲ್ಲಂಘಿಸಬಾರದು. ಸಂವಿಧಾನದ ಇನ್ನೊಂದು ವಿಧಿಗೆ ವಿರೋಧಾಭಾಸವೂ ಕೂಡ ಇಲ್ಲಿ ಇರಬಾರದು. ಅದಕ್ಕಾಗಿ ಸರ್ಕಾರ ಸಂಸತ್ತಿನ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಈ ಮಸೂದೆಯ ಬಗ್ಗೆ ಅತ್ಯಂತ ವಿವರವಾದಂತಹ ಚರ್ಚೆ ನಡೀಬೇಕು. ಸಾಧಕ ಬಾಧಕಗಳನ್ನು ಪರಿಶೀಲಿಸಬೇಕು. ಆದರೆ ಬುಧವಾರ ಸಂಸತ್ತಿನಲ್ಲಿ ನಡೆದಂತಹ ಹಂಗಾಮವನ್ನು, ಕೋಲಾಹಲವನ್ನು ನೀವು ನೋಡಿದ್ರಲ್ವಾ. ವಿರೋಧ ಪಕ್ಷದವರು ಏನು ಪ್ರತಿಭಟನೆ ಮಾಡಿದರೂ ನಾವು ಕೇರ್ ಮಾಡಲ್ಲ, ನಮಗೆ ಬೇಕಾದ ಮಸೂದೆಯನ್ನು ನಾವು ಮಂಡಿಸಿಯೇ ತೀರ್ತೇವೆ ಎನ್ನುವ ರೀತಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ವರ್ತನೆ ಇತ್ತು. ಅಮಿತ್ ಶಾ ಅವರು ಮಂಡಿಸಿದಂತಹ ಈ ಮಸೂದೆಗಳು ಸಂಸತ್ತಿನ ವಾತಾವರಣವನ್ನೇ ಕಲುಷಿತಗೊಳಿಸಿದೆ. ಇರಲಿ, ಈ ಮಸೂದೆಗಳ ವಿವರಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಅಮಿತ್ ಶಾ ಮಂಡಿಸಿದಂತಹ 3 ಮಸೂದೆಗಳೆಂದರೆ, 1 ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ, ನಂಬರ್ 2 ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರದ ತಿದ್ದುಪಡಿ ಮಸೂದೆ 2025 ಮತ್ತು ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ತಿದ್ದುಪಡಿ ಮಸೂದೆ 2025 ಮೂರನೆಯದು. ಇಲ್ಲಿ ಒಂದು ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕು. ಈ 3 ಮಸೂದೆಗಳ ಉದ್ದೇಶ ಒಂದೇ. ಒಂದು, ರಾಜ್ಯಗಳಲ್ಲಿರುವಂತಹ ಮುಖ್ಯಮಂತ್ರಿಗಳನ್ನು ಪಲ್ಲಟ ಮಾಡೋದು, ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದ ಒಳಗಡೆ ಇದ್ದು ರಾಜ್ಯದ ಸ್ಥಾನಮಾನವನ್ನು ಹೊಂದಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು. ಭ್ರಷ್ಟಾಚಾರದ ಆರೋಪ ಹೊಂದಿರುವಂತಹ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳನ್ನು ಅಧಿಕಾರದಿಂದ ಕಿತ್ತು ಹಾಕುವುದು. ಅಂದರೆ ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ CBI ಮುಂತಾದಂತಹ ತನಿಖಾ ಸಂಸ್ಥೆಗಳಿಂದ ಬಂಧನಕ್ಕೆ ಒಳಗಾದ CM ಅಥವಾ ಮಂತ್ರಿಗಳನ್ನು ರಾಜ್ಯಪಾಲರೇ ನೇರವಾಗಿ ವಜಾ ಮಾಡುವುದು. ಹೌದು, ಈ ಮಸೂದೆ ಇದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಪ್ರಧಾನಮಂತ್ರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳನ್ನು ಕನಿಷ್ಠ 5 ವರ್ಷದ ಶಿಕ್ಷೆ ಸಿಗಬಹುದಾದ ಆರೋಪದಲ್ಲಿ ತನಿಖಾ ಏಜೆನ್ಸಿಗಳು ಬಂಧನ ಮಾಡಿದರೆ ಮತ್ತು ಅವರು 30 ದಿನಗಳ ಕಾಲ ಬಂಧನದಲ್ಲಿ ಇದ್ದರೆ, ಜೈಲಿನಲ್ಲಿ ಇದ್ದರೆ, ಅವರನ್ನು ರಾಜ್ಯಪಾಲರು ನೇರವಾಗಿ ಅಧಿಕಾರದಿಂದ ವಜಾ ಮಾಡಬಹುದು. ಹೀಗೆ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ವಜಾ ಮಾಡ್ತಾರಲ್ಲ, ಹಾಗೆ ವಜಾ ಮಾಡಿದರೆ ಅಲ್ಲಿನ ಅಸೆಂಬ್ಲಿ ಆಗಲಿ ಅಥವಾ CM ಅನ್ನು ಆಯ್ಕೆ ಮಾಡಿದಂತಹ MLAಗಳಾಗಲಿ ಈ ವಿಷಯದಲ್ಲಿ ಕಮಕ್ ಕಿಮಕ್ ಅನ್ನುವಂತಿಲ್ಲ. ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ಸಂಘಟಿತ ಪ್ರತಿಭಟನೆ ಮತ್ತು ಆಕ್ರೋಶದ ಹೊರತಾಗಿಯೂ ಕೂಡ ಗದ್ದಲದಲ್ಲೇ ಅವಸರದಿಂದ ಈ ಮಸೂದೆಯನ್ನು ಮಂಡಿಸಲಾಗಿದೆ. ಅದು ಮಾತ್ರ ಅಲ್ಲ, ಆ ಗದ್ದಲದಲ್ಲೇ ಮಸೂದೆಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದರೆ ಜಂಟಿ ಸಂಸದೀಯ ಸಮಿತಿ JPC ಅಂತ ಹೇಳ್ತಾರಲ್ಲ, ಅದರ ಪರಿಶೀಲನೆಗೆ ಕೂಡ ಒಪ್ಪಿಸಲಾಗಿದೆ. ಇನ್ನು ಈ ಜಂಟಿ ಸಂಸದೀಯ ಸಮಿತಿಯಲ್ಲಿ ಪರಿಶೀಲನೆ ಅಂತ ನಾವು ಹೇಳ್ತೀವಲ್ಲ, ಅದೊಂದು ನಾಟಕ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಜಂಟಿ ಸಂಸದೀಯ ಸಮಿತಿಯಲ್ಲಿ ವಿವಿಧ ಪಕ್ಷಗಳಿಗೆ ಸೇರಿದ, ಅಂದರೆ ಪ್ರತಿಪಕ್ಷಗಳಿಗೂ ಸೇರಿದ, ಆಳುವ ಪಕ್ಷಗಳಿಗೂ ಸೇರಿದ ಲೋಕಸಭೆಯ 21 ಮತ್ತು ರಾಜ್ಯಸಭೆಯ 10 ಸದಸ್ಯರು ಸದಸ್ಯರಾಗಿ ಇರ್ತಾರೆ. ಒಬ್ಬರು ಅಧ್ಯಕ್ಷರಿರ್ತಾರೆ, ಅದು ಸಹಜವಾಗಿಯೇ ಆಳುವ ಪಕ್ಷದವರಾಗಿರ್ತಾರೆ. ಸಮಿತಿಯು ವಿಷಯಕ್ಕೆ ಸಂಬಂಧಿಸಿ ತಜ್ಞರನ್ನು ಕೂಡ ತನ್ನ ಸಭೆಗೆ ಕರೆಸಿಕೊಂಡು ಅವರ ಸಲಹೆಯನ್ನು ಪಡಿಬೋದು. ಆದರೆ ಇಲ್ಲಿ JPCಗೆ ಅಂತ ಮಹತ್ವವೇನೂ ಇಲ್ಲ, ಅದು ಒಂದು ನಾಮಕಾವಸ್ಥೆ ಸಂಸ್ಥೆ ಆಗ್ತದೆ. ಯಾಕೆಂತ ಹೇಳಿದರೆ ಅದು ಸಭೆ ಸೇರಿ ಈ ಮಸೂದೆಯ ಬಗ್ಗೆ ಚರ್ಚಿಸಿ ಸಲಹೆಗಳನ್ನು ನೀಡಬಹುದು. ಆದರೆ ಆ ಸಲಹೆಗಳನ್ನು ಸರ್ಕಾರ ಕಡ್ಡಾಯವಾಗಿ ಅನುಸರಿಸಬೇಕು ಅಂತ ಇಲ್ಲ. ಅಮಿತ್ ಶಾ ಅವರು ತರಾತುರಿಯಲ್ಲಿ ಮಂಡಿಸಿದಂತಹ ಈ ಮಸೂದೆಯಲ್ಲಿ ಈ ಜಂಟಿ ಸಂಸದೀಯ ಸಮಿತಿಯು
ಮುಂದಿನ ಸಂಸತ್ ಅಧಿವೇಶನದ ಮೊದಲ ವಾರದ ಕೊನೆಗೆ ಮಸೂದೆಯ ಕುರಿತು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಕೂಡ ಸೂಚಿಸಲಾಗಿದೆ. ಈಗ ಸಂಸತ್ತಿನ 2 ಸದನಗಳ ಅಧಿವೇಶನ ಗುರುವಾರ ಕೊನೆಗೊಂಡಿದೆ. ಇನ್ನು ಮುಂದಿನ ಅಧಿವೇಶನ ನವೆಂಬರ್ 3ನೇ ವಾರದಲ್ಲಿ ನಡೆಯುವ ಸಂಭವವಿದೆ. ಅಲ್ಲಿಯವರೆಗೆ ಈ ವಿಷಯ ಪ್ರತಿಪಕ್ಷಗಳು ಸದನದ ಹೊರಗೆ ನಡೆಸುವಂತಹ ಹೋರಾಟ, ಪ್ರತಿಭಟನೆ ಮುಂತಾದವುಗಳ ಮೂಲಕ ಗಮನ ಸೆಳೆಯುವ ಸಾಧ್ಯತೆ ಇದೆ. ಅದೇ ರೀತಿ ಕಾನೂನು ತಜ್ಞರು ಈ ಮಸೂದೆಯನ್ನು ಪ್ರಶ್ನಿಸಿ ಕೋರ್ಟಿಗೂ ಕೂಡ ಹೋಗಬಹುದು. ಅದೇನೇ ಇರಲಿ, ಈ ಮಸೂದೆ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ನಾವು ಆಲೋಚಿಸಬೇಕು. ಇವತ್ತು CBI, ED, IT, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮುಂತಾದ ಶಾಸನಬದ್ಧ ಸಂಸ್ಥೆಗಳನ್ನು ಕೇಂದ್ರದ ಮೋದಿ ಸರ್ಕಾರ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನೋದು ಎಲ್ಲವೂ ನಮ್ಮ ಕಣ್ಣ ಮುಂದಿದೆ. ಭ್ರಷ್ಟಾಚಾರದ ಆರೋಪ ಬಂದಾಕ್ಷಣ ಯಾರು ತಪ್ಪಿತಸ್ಥರಾಗೋದಿಲ್ಲ. ಈ ಆರೋಪಗಳಿಗೆ ನ್ಯಾಯಾಲಯ ವಿಚಾರಣೆ ನಡೆಸಬೇಕು, ಬಳಿಕ ತೀರ್ಪು ಬರಬೇಕು. ಆ ತೀರ್ಪು ಬಂದ ಬಳಿಕ ನೀವು ಬೇಕಿದ್ರೆ ಮುಖ್ಯಮಂತ್ರಿಯನ್ನು ಆ ಕುರ್ಚಿಯಿಂದ ವಜಾ ಮಾಡಬಹುದು ಅಥವಾ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಅದು ಈಗ ಇರುವಂತಹ ಒಂದು ಸಂವಿಧಾನದಲ್ಲಿ ಇರುವಂತಹ ಒಂದು ವಿಧಾನ. ಆದರೆ ಈ ಹೊಸ ಮಸೂದೆ ಅಂದರೆ ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ ಕಾನೂನಾದರೆ ಯಾವುದೇ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳ ವಿರುದ್ಧ ಆರೋಪ ಬಂದರೆ ಸಾಕು, ಅವರನ್ನು ತನಿಖಾ ಸಂಸ್ಥೆಗಳು ಬಂಧಿಸಿ ಅವರು 30 ದಿನ ಜೈಲಿನಲ್ಲಿದ್ದರೆ ಸಾಕು, ರಾಜ್ಯಪಾಲರು ನೇರವಾಗಿ ಅವರನ್ನು ಹುದ್ದೆಯಿಂದ ವಜಾ ಮಾಡಬಹುದು. ಈ ಆರೋಪ ಕೋರ್ಟಿನಲ್ಲಿ ಸಾಬೀತಾಗಬೇಕಾಗಿಲ್ಲ. ಇಲ್ಲಿ ಸೂಕ್ಷ್ಮವಾಗಿ ನೋಡಿದರೆ ಆಳುವ ಪಕ್ಷದ ಒಂದು ಒಳಸಂಚಿನ ಕಾರ್ಯವಿಧಾನ ನಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ಗಮನಿಸಿ. ರಾಜ್ಯಪಾಲರು ಯಾರ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನೇರವಾಗಿ ಕೇಂದ್ರ ಗೃಹ ಸಚಿವರ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಗೃಹ ಸಚಿವರು ಯಾರ ಕೈ ಕೆಳಗೆ ಕೆಲಸ ಮಾಡ್ತಾರೆ? ನೇರವಾಗಿ ಪ್ರಧಾನಮಂತ್ರಿಯ ಕೈ ಕೆಳಗಡೆ ಕೆಲಸ ಮಾಡ್ತಾರೆ. ಇಲ್ಲಿ ಆಳುವ ಪಕ್ಷ ಪ್ರಧಾನಮಂತ್ರಿ ಅಥವಾ ಗೃಹ ಮಂತ್ರಿ ಮನಸ್ಸು ಮಾಡಿದರೆ ಯಾವುದೇ ರಾಜ್ಯದ ಪ್ರತಿಪಕ್ಷಗಳ ಸರ್ಕಾರದ ಮುಖ್ಯಮಂತ್ರಿಯನ್ನು ಹುದ್ದೆಯಿಂದ ಕಿತ್ತು ಹಾಕೋದು ಇನ್ನು ಮುಂದೆ ಅತ್ಯಂತ ಸುಲಭವಾಗಲಿದೆ. ಅಂದರೆ CM ಆಯ್ಕೆ ಮಾಡೋದು ಆಯಾ ರಾಜ್ಯದ ಶಾಸಕರು, ಕಿತ್ತು ಹಾಕೋದು ರಾಜ್ಯಪಾಲರು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಖಂಡಿತವಾಗಿಯೂ ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧ ನಡೆಯಾಗುತ್ತೆ. ಸಂವಿಧಾನದಲ್ಲಿರುವಂತಹ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಅಧಿಕಾರ ಹಂಚಿಕೆಯ ತತ್ವಗಳಿಗೂ ಕೂಡ ವಿರೋಧ ಆಗುತ್ತೆ. ಹಾಗಾಗಿಯೇ ಪ್ರತಿಪಕ್ಷಗಳ ಸದಸ್ಯರು ಈ ಮಸೂದೆಯ ವಿರುದ್ಧ ಕೆಂಡಾಮಂಡಲವಾಗಿ ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರಧಾನಮಂತ್ರಿಯು ಕಾನೂನಿನ ಅಡಿಗೆ ಬರ್ತಾರಲ್ವಾ ಅಂತ ನೀವು ಪ್ರಶ್ನೆ ಕೇಳಬಹುದು. ಈ ಪ್ರಶ್ನೆಯನ್ನು ಕೇಳಿ ನಿಮ್ಮ ಪೆದ್ದುತನವನ್ನು ತೋರಿಸಬೇಡಿ. ಪ್ರಧಾನಮಂತ್ರಿಯ ಮೇಲೆ ಈ ಆರೋಪ ಬಂದರೂ ಕೂಡ ಕೋರ್ಟ್ ಅದರ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ಮಾಡಬೇಕು. ಕೋರ್ಟಿನಲ್ಲಿ ಆರೋಪ ಸಾಬೀತಾಗಬೇಕು. ಅದಾಗದೆ ಕೇವಲ ಆರೋಪ ಬಂದು ಅರೆಸ್ಟ್ ಆಗಿ 30 ದಿನ ನ್ಯಾಯಾಂಗ ಕಸ್ಟಡಿಯಲ್ಲಿ ಇದ್ದಾಕ್ಷಣ ಪ್ರಧಾನಿಯನ್ನು ರಾಷ್ಟ್ರಪತಿ ವಜಾ ಮಾಡುವುದು ಕೂಡ ಸಂವಿಧಾನ ವಿರೋಧಿ ಕೃತ್ಯವಾಗುತ್ತೆ. ಪ್ರಧಾನಿಯನ್ನು ಆಯ್ಕೆ ಮಾಡೋದು ಲೋಕಸಭಾ ಸದಸ್ಯರು. ಅವರ ಅಧಿಕಾರವನ್ನು ಕಿತ್ತು ಅದನ್ನು ರಾಷ್ಟ್ರಪತಿಗಳಿಗೆ ಕೊಡೋದು ಸಂವಿಧಾನದ ವಿಧಿಗಳ ಉಲ್ಲಂಘನೆಯಾಗುತ್ತೆ ಮತ್ತು ಇಲ್ಲಿ ಬಹಳ ದೊಡ್ಡ ಘರ್ಷಣೆ ಸಂವಿಧಾನದ ವಿವಿಧ ವಿಧಿಗಳ ನಡುವೆ ಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.